ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 31ನೇ ವಚನದಲ್ಲಿ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆ ಇಷ್ಟೆಲ್ಲ ಬರೆದಿದೆ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕುರಿತಾಗಿ ಇವತ್ತಿನ ದಿನ ಪ್ರಶ್ನೆ ಬಂದಿರುವಂಥದ್ದು, ಆತನು ಏನನ್ನುತ್ತೀರಿ ಎಂಬುದಾಗಿ. ಇದೇ ಪ್ರಶ್ನೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಆರಂಭದಲ್ಲಿ ಕೇಳುತ್ತಾನೆ, ಜನ ನನ್ನನ್ನು ಏನನ್ನುತ್ತಾರೆ ಎಂಬುದಾಗಿ. ಆಗ ಕೆಲವರು ಹೇಳುತ್ತಾರೆ, ಕೆಲವರು ನಿಮ್ಮನ್ನು ಅನಾದಿ ಕಾಲದ ಒಬ್ಬ ಪ್ರವಾದಿ ಬಂದಿದ್ದಾನೆ ಎಂಬುದಾಗಿಯೂ, ಕೆಲವರು ಏಲಿಯನು ಅನ್ನುತ್ತಾರೆ, ಕೆಲವನು ಯೋಹಾನನು ಎಂಬುದಾಗಿ ಅನ್ನುತ್ತಾರೆ, ಇನ್ನು ಕೆಲವರು ಯೆರೆಮೀಯನೆಂಬ ಪ್ರವಾದನೆ ಬಂದಿದ್ದಾನೆ ಎಂಬುದಾಗಿ ಅನ್ನುತ್ತಾರೆ ಎಂದು ಕೇಳುತ್ತಾನೆ. ಅದಕ್ಕೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕುರಿತಾಗಿ ಇವತ್ತಿಗೂ ಕೂಡ, ಈ ದಿನವೂ ಕೂಡ ಲೋಕದಲ್ಲಿಂಥ ಜನವು ತಮ್ಮದೇ ಆಗಿರುವಂಥ ಬೇರೆ ಬೇರೆ ಅಭಿಪ್ರಾಯಗಳ ಕುರಿತಾಗಿ ಆತನ ಬಗ್ಗೆ ಹೇಳುತ್ತಾರೆ. ಅದೇನೆಂದು ನೋಡುವಾಗ, ಇವತ್ತಿನ ಜನ ಲೋಕದಲ್ಲಿರುವಂಥ ವ್ಯಕ್ತಿಗಳು ಆತನೊಬ್ಬ ಸಮಾಜ ಸುಧಾರಕನು, ಆತನೊಬ್ಬ ಒಳ್ಳೆಯ ಬೋಧಕನು, ಆತನು ಒಬ್ಬ ನೀತಿವಂತ ಮನುಷ್ಯನು, ಆತನು ಒಳ್ಳೆಯ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಅನೇಕ ವಿಧದಲ್ಲಿ ಸಾಕ್ಷಿ ಕೊಡುವಂಥವರಾಗಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಆತನ ಸುವಾರ್ತೆಯನ್ನು ಕೇಳಿ ಆತನ ಮೇಲೆ ನಂಬಿಕೆ ಇಡುವಂತಹ ನಿಮ್ಮ ಅಭಿಪ್ರಾಯ ಏನಾಗಿದೆ ಎಂಬುದಾಗಿ ಅದು ದೇವರಿಗೆ ಅವಶ್ಯಕತೆ ಇದೆ. ಹಾಗಿರುವಾಗ ಪೇತ್ರನಿಗೂ ಕೂಡ ಈ ಪ್ರಶ್ನೆ ಕೇಳಲ್ಪಟ್ಟಾಗ ಪೇತ್ರನು ಹೇಳುತ್ತಾನೆ, ಜೀವ ಸ್ವರೂಪನಾದ ದೇವರ ಕುಮಾರನು ನೀನು ಎಂಬುದಾಗಿ ಪೇತ್ರನು ಹೇಳುತ್ತಾನೆ. ಹಾಗೆ ಈ ಸುವಾರ್ತೆಯನ್ನು ಕೇಳಿ ಆತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಅಭಿಪ್ರಾಯ ಏನಾಗಿದೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಆತನು ನಿಮಗೆ ಏನಾಗಿದ್ದಾನೆ, ಆತನು ಹೇಳುವ ಹಾಗೆ ಜೀವ ಸ್ವರೂಪನಾದ ದೇವರ ಕುಮಾರನಾದಂತಹ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನೀವು ಹೇಳುವುದಾದರೆ ನಿಮಗೆ ಪಾಪ ಕ್ಷಮಾಪಣೆ, ನಿತ್ಯ ಜೀವ ಮತ್ತು ದೇವರ ಮಕ್ಕಳಾಗುವಂಥ ಸೌಭಾಗ್ಯ ಸಿಗುವಂಥದ್ದಾಗಿದೆ. ಹಾಗೆ ಮಾಡುವಂತೆ ದೇವರು ತಾನು ನಿಮಗೆ ಸಹಾಯ ಮಾಡಲೆಂಬುದಾಗಿ ನಮ್ಮ ಪ್ರಾರ್ಥನೆ.